ಇ ವಿ ಎಮ್ನ ಹ್ಯಾಕ್ ಮಾಡ್ಬೋದು, ಅದನ್ನು ಟ್ಯಾಂಪ್ರಿಂಗ್ ಮಾಡ್ಬೋದು ಅಂತ ಹೇಳಿಕೆಗಳನ್ನು ನೀಡುವಂತಹ ಮೂರ್ಖರಿಗೆ ದಯಮಾಡಿ 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 ಇದೊಂದು ವಿಡಿಯೋನ ತೋರಿಸಿ. ಇ ವಿ ಎಮ್ ಎಲೆಕ್ಟ್ರಾನಿಕ್ ವೋಟಿಂಗ್ ಮೆಷಿನ್ ಇದನ್ನು ತಯಾರಿಸಿದ ನಂತರ ಇದರಲ್ಲಿರುವಂಥ ಐ ಸಿ, ನಾವೇನು ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಅಂತ ಹೇಳ್ತೀವಿ, ಇದನ್ನು ಏರ್ ಗ್ಯಾಪಿಂಗ್ ಮಾಡಲಾಗುತ್ತೆ. ಏರ್ ಗ್ಯಾಪಿಂಗ್ ಅಂದರೆ ಹೊರ ಜಗತ್ತಿಗೆ ಬಿಡದೇ ಇರೋಂತಹದ್ದು ಅಂತ. ಹೊರ ಜಗತ್ತು ಅಂದರೆ ನಮ್ಮ ಭಾಷೆಯಲ್ಲಿ ಇಂಟರ್ನೆಟ್ ಜಗತ್ತಿಗೆ ಬಿಡದೇ ಇರೋಂತಹದ್ದು ಅಂತ ಅರ್ಥ. ಇ ವಿ ಎಮ್ನಲ್ಲಿರುವಂತಹ ಸಾಫ್ಟ್ವೇರ್ನ ಯಾವುದೇ ಕಾರಣಕ್ಕೂ ಅಪ್ಡೇಟ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಈಗಿರುವಂಥ ಆಲ್ಮೋಸ್ಟ್ ಎಲ್ಲ ರೀತಿಯಾದಂಥ ಎಲೆಕ್ಟ್ರಾನಿಕ್ ಮೆಷಿನ್ಗಳಲ್ಲಿ ರಿಸೀವರ್ ಮತ್ತು ಸೆಂಡರ್ ಇದ್ದೇ ಇರುತ್ತೆ. ಏತಕ್ಕಾಗಿ? ಮಾಹಿತಿಗಳನ್ನು ಹೊರಗಡೆ ಕಳಿಸೋದಕ್ಕೆ, ಹಾಗೆ ಒಳಗಡೆ ತೆಗೆದುಕೊಳ್ಳೋದಕ್ಕೆ. ಇ ವಿ ಎಮ್ನಲ್ಲಿ ಯಾವುದೇ ರೀತಿಯಾದಂತಹ ಬ್ಲೂಟೂತ್ ಡಿವೈಸ್ ಆಗಲಿ, ವೈಫೈ ಡಿವೈಸ್ ಆಗಲಿ, ಯು ಎಸ್ ಬಿ ಪೋರ್ಟ್ಗಳಾಗಲಿ ಯಾವುದೂ ಸಹ ಇಲ್ಲ. ಹೀಗಾಗಿ ಇ ವಿ ಎಮ್ ಯಾವುದೇ ರೀತಿಯಾದಂತಹ ಫ್ರೀಕ್ವೆನ್ಸಿಗಳನ್ನು ಒಳಗಡೆ ತೆಗೆದುಕೊಳ್ಳೋದು ಇಲ್ಲ, ಹಾಗೆ ಹೊರಗಡೆ ಕಳಿಸೋದು ಇಲ್ಲ. ನಾನು ತುಂಬ ಸಿಂಪಲ್ಲಾಗಿ ಪ್ರತಿಯೊಬ್ಬರಿಗೂ ಅರ್ಥ ಆಗೋ ಹಾಗೆ ತಿಳಿಸ್ಕೊಡ್ತೀನಿ. ನಿಮ್ಮ ಮನೆಯಲ್ಲಿ ನಿಮ್ಮದೇ ಆದಂತಹ ಸ್ವಂತದಾದಂತಹ ಒಂದು ಕಂಪ್ಯೂಟರ್ ಇದೆ. ಆ ಕಂಪ್ಯೂಟರ್ನಲ್ಲಿ ನಿಮಗೆ ಬೇಕಾದಂತಹ ನಿಮ್ಮ ಪರ್ಸ್ನಲ್ ಫೋಟೋಸ್ಗಳು, ವೀಡಿಯೋಸ್ಗಳು ಎಲ್ಲವೂ ಸಹ ಇದೆ. ನಾನು ಎಲ್ಲೋ ದೂರದಲ್ಲಿ ಇಲ್ಲಿ ನಿಂತ್ಕೊಂಡು ನಿಮ್ಮ ಮನೆಯಲ್ಲಿರುವಂತಹ, ನಿಮ್ಮ ಕಂಪ್ಯೂಟರ್ನಲ್ಲಿರುವಂತಹ ನಿಮ್ಮ ಖಾಸಗಿ ವೀಡಿಯೋಗಳನ್ನು ಅಥವಾ ಫೋಟೋಗಳನ್ನು, ಬೇಕಾದಂತಹ ಮಾಹಿತಿಗಳನ್ನು ನಾನು ಕದಿಬೇಕು ಅಂತಂದರೆ ನಾನು ಏನು ಮಾಡಬೇಕು? ನಾನು ಇಲ್ಲಿ ನಿಂತ್ಕೊಂಡು ನಿಮ್ಮ ಮನೆಯ ಕಂಪ್ಯೂಟರ್ನ ಹ್ಯಾಕ್ ಮಾಡಿ ನಾನು ಮಾಹಿತಿಯನ್ನು ಕದಿಬೇಕು. ನಿಮ್ಮ ಮನೆಯ ಕಂಪ್ಯೂಟರ್ನಲ್ಲಿರುವಂಥ ಇಂಟರ್ನೆಟ್ ಕನೆಕ್ಷನ್ನ ತೆಗೆದಾಕ್ಬಿಡಿ. ಇಂಟರ್ನೆಟ್ ಕನೆಕ್ಷನ್ನ ತೆಗೆದಾಕ್ಬಿಡ್ತು ಅಂದರೆ ನಾನು ಇಲ್ಲಿ ನಿಂತ್ಕೊಂಡು ನಿಮ್ಮ ಮನೆಯಲ್ಲಿರುವಂತಹ ಕಂಪ್ಯೂಟರ್ನಲ್ಲಿರುವಂಥ ಮಾಹಿತಿಯನ್ನು ನಾನು ಹೇಗೆ ತಾನೇ ಕದಿಯೋದಕ್ಕೆ ಸಾಧ್ಯ ಆಗುತ್ತೆ? ಕದಿಯೋದಕ್ಕೆ ಸಾಧ್ಯವೇ ಆಗೋದಿಲ್ಲ. ನನಗೆ ಇರುವಂಥ ಆಯ್ಕೆ ಏನು ಅಂತಂದರೆ, ನಿಮಗೆ ತಿಳಿಯದ ಹಾಗೆ ಕಳ್ಳ ಮಾರ್ಗದಲ್ಲಿ ನಿಮ್ಮ ಮನೆಯ ಒಳಗಡೆ ಬಂದು ನಾನು ನಿಮ್ಮ ಮನೆಯ ಕಂಪ್ಯೂಟರ್ನಲ್ಲಿರುವಂತಹ ಮಾಹಿತಿಗಳನ್ನು ನನ್ನ ಡಿವೈಸ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಬೇಕು. ಯು ಎಸ್ ಬಿ ಪೋರ್ಟು ಅಥವಾ ಸಿ ಡಿಗೆ ರೈಟ್ ಮಾಡ್ಕೊಂಡು ನಾನು ಬರಬೇಕಾಗುತ್ತೆ. ಇಲ್ಲ ಅಂತಂದರೆ ಬೇರೆ ದಾರಿನೇ ಇಲ್ಲ, ಬೇರೆ ರೀತಿಯಾಗಿ ನಾನು ಅದನ್ನು ಮಾಹಿತಿನ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಇನ್ನೂ ತುಂಬ ಸಿಂಪಲಾಗಿ ಹೇಳಬೇಕು ಅಂತಂದರೆ, ನಿಮ್ಮದೇ ಒಂದು ಮೊಬೈಲು ಇವಾಗ ಕೈಯಲ್ಲಿದೆ. ನಿಮ್ಮ ಮೊಬೈಲಲ್ಲಿರುವಂತಹ ಬ್ಲೂಟೂತ್ ಡಿವೈಸ್ನ ಆಫ್ ಮಾಡಿಬಿಡಿ, ವೈಫೈ ಕನೆಕ್ಟಿವಿಟಿನ ತೆಗೆದುಹಾಕ್ಬಿಡಿ. ಇಲ್ಲಾಂತಂದರೆ ಫ್ಲೈಟ್ ಮೋಡ್ಗೆ ಹಾಕ್ಬಿಡ್ತು ಅಂತಂದರೆ ನೀವು ಹೊರ ಜಗತ್ತಿನಿಂದ ನಿಮ್ಮ ಸಂಪರ್ಕ ಅನ್ನೋದು ಸಂಪೂರ್ಣವಾಗಿ ಕಟ್ಟಾದಂಗೆ. ನೀವು ಹೊರ ಪ್ರಪಂಚಕ್ಕೆ ಹೋಗೋದಿಲ್ಲ, ಇಂಟರ್ನೆಟ್ ಜಗತ್ತಲ್ಲಿ ಇಲ್ಲ ಅಂತಂದ ಸಂಪೂರ್ಣವಾಗಿ ಕಟ್ಟಾದಮೇಲೆ. ಈಗಿರುವಾಗ ನಿಮ್ಮ ಮೊಬೈಲ್ನ ಯಾರೂ ಹ್ಯಾಕ್ ಮಾಡೋದಕ್ಕಾಗೋದಿಲ್ಲ, ನಿಮ್ಮ ಮೊಬೈಲ್ನಲ್ಲಿರುವಂಥ ಮಾಹಿತಿನ ಯಾರೂ ಕದಿಯೋದಕ್ಕೆ ಸಾಧ್ಯವೇ ಆಗೋದಿಲ್ಲ. ಅದೇ ರೀತಿಯಾಗಿಯೇ ಇ ವಿ ಎಮ್ ಸಹ. ಇ ವಿ ಎಮ್ ಇಂಟರ್ನೆಟ್ ಜಗತ್ತಿನೊಂದಿಗೆ ಸಂಪರ್ಕವನ್ನು ಹೊಂದಿಲ್ಲ. ಒಂದೇ ಒಂದು ಆಯ್ಕೆ ಇದೆ. ಇ ವಿ ಎಮ್ ಮೆಷಿನ್ ಏನು ವೋಟ್ ಮಾಡಿದ ನಂತರ ಸಂಪೂರ್ಣವಾಗಿ ಎಲ್ಲ ಇ ವಿ ಎಮ್ನ ಆ ಮೆಷಿನ್ಗಳೇನಿದೆ ಅದನ್ನೆಲ್ಲ ಸಂಪೂರ್ಣವಾಗಿ ಬದಲಾಯಿಸಬೇಕಾಗುತ್ತೆ. ಅದು ಸಾಧ್ಯನಾ? ಒಮ್ಮೆ ಯೋಚನೆಯನ್ನು ಮಾಡಿ ನೋಡಿ. ನೀವು ವೋಟ್ ಮಾಡೋಕ್ಕೆ ಹೋದಾಗಿಂದ ಹಿಡಿದು ಅದನ್ನು ತೊಗೊಂಡೋಗ್ಬಿಟ್ಟು ಸ್ಟೋರೇಜ್ ರೂಮಲ್ಲಿ ಏನು ಇಡ್ತಾರೆ, ಒಂದು ಕಡೆ ರೂಮಲ್ಲಿ ಹಾಕಿಡ್ತಾರೆ, ಅಲ್ಲಿಯ ತನಕ ಎಲ್ಲವೂ ಸಹ ಕ್ಯಾಮ್ರಾ ಅಂಡರ್ನಲ್ಲೇ ಇರುತ್ತೆ. ಈ ರೀತಿಯಾಗಿ ಎಲ್ಲ ಇರಬೇಕಾದ್ರೂ ಸಹ ಅದು ಹೇಗೆ ತಾನೇ ಹ್ಯಾಕ್ ಮಾಡೋದಕ್ಕಾಗುತ್ತೆ? ಅದನ್ನು ಬದಲಾಯಿಸೋಕ್ಕಾಗುತ್ತಾ? ಒಮ್ಮೆ ಯೋಚನೆ ಅನ್ನೋದನ್ನು ಮಾಡಿ. ಸುಮ್ಮನೆ ಹೋಗ್ತೀರಾ, ಸುಪ್ರೀಂ ಕೋರ್ಟ್ಗೆ ಹೋಗ್ತೀರಾ, ಚುನಾವಣೆ ಆಯೋಗಕ್ಕೆ ಹೋಗ್ತೀರಾ, ಅವ್ರು ಮಕ್ ಉಗಿದು ಕಳಿಸ್ತಾರೆ, ಉಗಿಸ್ಕೊಂಡು ಬರ್ತೀರಾ. ನಿಮ್ಗೆ ಅಷ್ಟೊಂದು ತಾಕತ್ತಿತ್ತು, ಅದನ್ನು ಹ್ಯಾಕ್ ಮಾಡ್ತೀವಿ ಅನ್ನೋ ಕಾನ್ಫಿಡೆಂಟ್ ಇತ್ತು ಅಂತಂದರೆ, ಚುನಾವಣೆ ಆಯೋಗನೂ ಹೇಳಿದೆ, ಸುಪ್ರೀಂ ಕೋರ್ಟು ಹೇಳಿದೆ, ಬನ್ನಿ ಹ್ಯಾಕ್ ಮಾಡಿ ತೋರಿಸಿ ಅಂತಂದ್ಬಿಟ್ಟು ಹೋಗಿ ತೋರಿಸಿ, ಹ್ಯಾಕ್ ಮಾಡಿ ಜನಸಾಮಾನ್ಯರಿಗೆ ತಿಳಿಸಿ. ಇಂಥದ್ದು ಮಾಡೋದಿಲ್ಲ, ಸುಮ್ಮನೆ ಬೊಗಳೆಗಳು ಮಾತಾಡೋಂತಹದ್ದು. ಹ್ಯಾಕ್ ಮಾಡಿಬಿಡ್ತಾರೆ, ಟ್ಯಾಂಪ್ರಿಂಗ್ ಮಾಡಿಬಿಡ್ತಾರೆ, ಹಾಗೆ ಹೀಗೆ ಅಂತಂದ್ಬಿಟ್ಟು. 2004ರಲ್ಲಿ ನೀವೇ ತಂದಿದ್ದು ಇ ವಿ ಎಮ್ನ. 2004ರಿಂದ 2014 ತನಕ ಚೆನ್ನಾಗಿತ್ತು. ಆವಾಗ ಇ ವಿ ಎಮ್ ಚೆನ್ನಾಗಿತ್ತು. 2014ರಿಂದ ಇಲ್ಲಿ 2024 ಒಳಗಡೆ ಇ ವಿ ಎಮ್ ಸರಿ ಇಲ್ಲ, ಏನೇನೋ ಮಾಡಿಬಿಡ್ತಾರೆ. ಯಾರಿಗ್ರಿ ಹೇಳ್ತೀರಾ ಇಂಥವನ್ನೆಲ್ಲ? ನೀವು ಗೆದ್ದಾಗ ಇ ವಿ ಎಮ್ ಸರಿ ಇರ್ತದೆ, ಸೋತಾಗ ಇ ವಿ ಎಮ್ ಸರಿ ಇರೋದಿಲ್ಲ. ಸ್ವಲ್ಪ ನಂಬೋ ಹಾಗೆ ಹೇಳಿ. ಇಲ್ಲಿ ಯಾರು ಮೂರ್ಖರಿಲ್ಲ. ಅಟ್ಲೀಸ್ಟ್ ಒಂದು ಸ್ವಲ್ಪ ಅಪ್ಡೇಟ್ ಆಗಿ ಈ ರೀತಿಯಾಗಿ ವಿಚಾರಗಳು ಬಂದಾಗ ಸುಮ್ಮನೆ ಹೇಳ್ತು ಅಂದರೆ ನೋಡಿದವ್ರು ನಗ್ತಾರೆ. ನಿಮ್ಮಂಥವ್ರನ್ನೆಲ್ಲ ನೋಡಿ. ಅಯ್ಯೋ, ಬದಲಾಗಿ ಆ ಕೃಷ್ಣ ಒಳ್ಳೇದು ಮಾಡಲಿ ನಿಮ್ಮೆಲ್ಲರಿಗೂ. ಎಲ್ರಿಗೂ ಧನ್ಯವಾದಗಳು.